ಮಾನಿಟೈಸ್ ಆಯ್ತು. ಆ ಮಾನಿಟೈಸೇಷನ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡಕ್ಕೆ ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಆ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನಿಮ್ ಚಾನಲ್ ನ ವಿತಿನ್ 2 months ಅಲ್ಲಿ ಹೇಗೆ ಮಾನಿಟೈಸ್ ಮಾಡ್ಕೋಬಹುದು ಅಂತ ಕೂಡ ಹೇಳ್ತೀನಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ, ಆ ಮಿಸ್ಟೇಕ್ ನಾನು ಹೇಗೆ ಕರೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ಹೇಳ್ತೀನಿ, ಸೊ ದಟ್ ನೀವು ಆ ಮಿಸ್ಟೇಕ್ ಮಾಡದೇ ಇರಲಿ ಅಂತ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಈ ವಿಡಿಯೋ ನನ್ನ ಹಾರ್ಟ್ಗೆ ತುಂಬಾ ಹತ್ರ ಇರೋ ವಿಡಿಯೋ ಅಂತಾನೆ ಹೇಳ್ಬೋದು ಬಿಕಾಸ್ ಐ ಗೆಟ್ ಟು ಶೇರ್ ಮೈ ಸ್ಟ್ರಗಲ್ಸ್ ಅಂಡ್ ಹ್ಯಾಪಿನೆಸ್ ವಿತ್ ಯು ಗೈಸ್. ನಿಮ್ಮೆಲ್ಲರಿಗೂ ತುಂಬಾನೇ ಕ್ವಶನ್ಸ್ ಇತ್ತು, ನಿಮ್ ಚಾನಲ್ ಮಾನಿಟೈಸ್ ಆಯ್ತಾ, ಅರ್ನಿಂಗ್ ಸ್ಟಾರ್ಟ್ ಆಯ್ತಾ ಅಂತೆಲ್ಲ. ಅದೆಲ್ಲದಕ್ಕೂ ಆನ್ಸರ್ ಈ ವಿಡಿಯೋ. ಎಸ್, ನನ್ನ ಚಾನಲ್ 2 ತಿಂಗಳಲ್ಲಿ ಮಾನಿಟೈಸ್ ಆಯ್ತು. ನಾನು ಫಸ್ಟ್ ಈ ಚಾನಲ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ನನ್ನ ತಲೆಯಲ್ಲಿ ಒಂದೇ ಇದ್ದಿದ್ದು ಅಟ್ಲೀಸ್ಟ್ 6 months ಇಂದ 1 year ಆದ್ರೂ ಬೇಕಾಗುತ್ತೆ ನನ್ನ ಚಾನಲ್ ಮಾನಿಟೈಸ್ ಆಗಕ್ಕೆ ಅಂತ. ಬಟ್ ಐ ಆಮ್ ರಿಯಲಿ ಹ್ಯಾಪಿ. ಜಸ್ಟ್ 2 months ಅಲ್ಲಿ ಮಾನಿಟೈಸ್ ಆಗಿರೋದು ನನಗೆ ತುಂಬಾನೇ ಖುಷಿ ಇದೆ. ಸೊ ಈ ವಿಡಿಯೋನ ನೀವು ಕ್ಲಿಕ್ ಮಾಡಿದೀರಾ ಅಂದ್ರೆ ಮೋಸ್ಟ್ ಆಫ್ ಯುವರ್ ಕ್ರಿಯೇಟರ್ಸ್, ಇನ್ನು ಸ್ವಲ್ಪ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂತಾ ಇರೋರು, ಈ ಎರಡರಲ್ಲಿ ನೀವು ಯಾವುದೇ ಆಗಿದ್ರು ಹಾಯ್ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋತೀನಿ. ಅಷ್ಟೇ ಅಲ್ಲದೆ ನಿಮ್ಮ ಚಾನಲ್ ಏನಾದರೂ ರಿಲೇಟಬಲ್ ಆ್ಯಂಡ್ ಇನ್ಫಾರ್ಮೇಟಿವ್ ಅನ್ಸಿದ್ರೆ ಈ ವಿಡಿಯೋನ ನೋಡ್ತಾ ಇರೋರು ಕೂಡ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಚಾನ್ಸಸ್ ಇರುತ್ತೆ. ಲೆಟ್ಸ್ ಮಾರ್ಕೆಟ್ ಯುವರ್ ಚಾನಲ್ ಇನ್ ಮೈ ಕಮೆಂಟ್ ಸೆಕ್ಷನ್ ಆ್ಯಂಡ್ ಗ್ರೋ ಟುಗೆದರ್. ಬೈ ದ ವೇ, ನನ್ನ ಚಾನಲ್ ಸ್ಟಾರ್ಟ್ ಮಾಡಿದ್ದು Jan 8th, ಎಕ್ಸಾಕ್ಟ್ 2 monthsಗೆ ನನ್ನ ಚಾನಲ್ ಮಾನಿಟೈಸ್ ಆಯಿತು. ಯೂಟ್ಯೂಬ್ ಎಲ್ಲ ಕ್ರೈಟೀರಿಯಾನು ಮುಗಿಸಿದ್ದು ನಾನು. ಇಟ್ ವಾಸ್ ಆನ್ March 8th. ಫಸ್ಟ್ ನಾನು ಯೂಟ್ಯೂಬ್ದು ಮಾನಿಟೈಸೇಷನ್ ಕ್ರೈಟೀರಿಯಾ ಹೇಳ್ಬಿಡ್ತೀನಿ. ಇದು ಆಕ್ಚುಲಿ 2 steps ಇದೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚರ್ಸ್ನ ಕಂಪ್ಲೀಟ್ ಮಾಡೋಕ್ಕಿರುತ್ತೆ. ಇದನ್ನ ನಾವೇನಾದರೂ ಕಂಪ್ಲೀಟ್ ಮಾಡಿದ್ರೆ ಸ್ವಲ್ಪ ಫೀಚರ್ಸ್ ಓಪನ್ ಆಗುತ್ತೆ, ಲೈಕ್ ಚಾನಲ್ ಮೆಂಬರ್ಶಿಪ್ ಆ್ಯಂಡ್ ಸೂಪರ್ ಥ್ಯಾಂಕ್ಸ್ ಅಂತ. ಇದು ಎರಡನ್ನೂ ನಾವು ಜಾಸ್ತಿ ಅರ್ನ್ ಮಾಡೋಕ್ಕಾಗಲ್ಲ ಬಿಕಾಸ್ ಹೊಸ ಕ್ರಿಯೇಟರ್ ಆಗಿರೋದ್ರಿಂದ. ಆ್ಯಂಡ್ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್. ಇದು ಎಲ್ಲದೂ ನಾವು ಜಸ್ಟ್ 365 days ಒಳಗಡೆ ಕಂಪ್ಲೀಟ್ ಮಾಡಬೇಕು. ಅಕಸ್ಮಾತ್ ನಿಮ್ಗೆ ಏನಾದರೂ 4000 ವಾಚ್ ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ, ಹಾಗೆ ನೀವೇನಾದರೂ ಶಾರ್ಟ್ಸ್ ಕ್ರಿಯೇಟರ್ ಆಗಿದ್ರೆ 10 million ವ್ಯೂಸ್ನ ಜಸ್ಟ್ 90 days ಅಲ್ಲಿ ಮಾಡೋಕ್ಕಿರುತ್ತೆ. ಅವಾಗ ಕೂಡ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಸೊ ನಾನು ಈ ಕ್ರೈಟೀರಿಯಾನ ಎಷ್ಟು ಬೇಗ ಹೇಗೆ ಕಂಪ್ಲೀಟ್ ಮಾಡಿದೆ, ಏನೆಲ್ಲ ಮಿಸ್ಟೇಕ್ ಮಾಡಿದ್ದೀನಿ ಆ್ಯಂಡ್ ಏನೇನು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿದೆ ಅಂತ ಎಲ್ಲದನ್ನು ಹೇಳೋದಕ್ಕಿಂತ ಮುಂಚೆ ಐ ರಿಯಲಿ ವಾಂಟ್ ಟು ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಬಿಕಾಸ್ ನೀವೆಲ್ಲರೂ ಇಲ್ಲ ಅಂದ್ರೆ ನಾನು ಇಷ್ಟು ಬೇಗ ನನ್ನ ಚಾನಲ್ನ ಮಾನಿಟೈಸ್ ಮಾಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್, ಲೈಕಿಂಗ್, ಕಮೆಂಟಿಂಗ್ ಆ್ಯಂಡ್ ಶೇರಿಂಗ್. ಎವ್ರಿ ಟೈಮ್ ನಿಮ್ಮ ಕಮೆಂಟ್ ನೋಡಿದಾಗ ಇಟ್ ಲಿಟ್ರಲಿ ಗಿವ್ಸ್ ಮೀ ಬಟರ್ಫ್ಲೈ. ಆ್ಯಂಡ್ ನನಗೆ ಗೊತ್ತಿಲ್ಲ ನೀವು ನನ್ನ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀರೋ ಇಲ್ಲೋ ಅಂತ, ಬಟ್ ನಾನಂತೂ ನಿಮ್ಮ ಕಮೆಂಟ್ ವೆಯ್ಟ್ ಮಾಡ್ತಾನೆ ಇರ್ತೀನಿ. ಸೊ ಈಗ ಮೇನ್ ಮ್ಯಾಟ್ರಿಗೆ ಬಂದ್ಬಿಡೋಣ. ನನ್ನ ಚಾನಲ್ ಮಾನಿಟೈಸ್ ಆಗಿದ್ದು March 8th. ನಾನು ಅನ್ಕೊಂಡಿದ್ದೆ ಎಲ್ಲರೂ ಥರನೂ ಟಿವಿಲಿ ಸಬ್ಸ್ ಎಲ್ಲ ಹಾಕ್ಕೊಂಡು 1000 ಹೀಟ್ ಆಗಿದ ತಕ್ಷಣನೇ ತುಂಬ ಸೆಲೆಬ್ರೇಟ್ ಮಾಡಬೇಕು ಅಂತೆಲ್ಲ ಅನ್ಕೊಂಡಿದ್ದೆ, ಕೇಕ್ ಎಲ್ಲ ಕಟ್ ಮಾಡೋಣ ಅನ್ಕೊಂಡಿದ್ದೆ. ಬಟ್ ನಾನು ಅವತ್ತು ಈಚೆ ಇದ್ದೆ, ಏನು ಅನ್ಕೊಂಡಿರೋ ಥರನೂ ಆಗಿಲ್ಲ. ಒಂದೇ ಒಂದು ವಿಡಿಯೋ ವೈರಲ್ ಹೋಯಿತು, ದಟ್ ಈಸ್ ದಿಸ್ ಸಂಡೇ ಬಜಾರ್. ಎಲ್ಲ ಒಂದೇ ದಿವಸದಲ್ಲಿ ಹಂಗೆ ಟಿಕ್ ಅಂತ ಕಂಪ್ಲೀಟ್ ಮಾಡೋಕ್ಕೂ ಸ್ಟಾರ್ಟ್ ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಮಾಡೋಕೆ ಕೂಡ ಸ್ಟಾರ್ಟ್ ಆಗೋಯ್ತು. ಎವ್ರಿಥಿಂಗ್ ವಾಸ್ ಇನ್ ಜಿಫಿ ಅಂತಾನೆ ಹೇಳ್ಬೋದು. ಅಷ್ಟು ಸ್ಪೀಡಾಗಿ ಎಲ್ಲದು ಸ್ಪೀಡಾಗಿ ಆಗೋಯ್ತು. ನಾನು ಹೇಳ್ತಾರಲ್ಲ, ಎಕ್ಸ್ಪೆಕ್ಟ್ ಮಾಡದೇ ಇರೋ ಟೈಮಲ್ಲಿ ಬಂದರೆ ಜಾಸ್ತಿ ಖುಷಿ ಕೊಡುತ್ತೆ ಅಂತ. ಐ ವಾಸ್ ಲಿಟ್ರಲಿ ಆನ್ ಹ್ಯಾಪಿ ಟಿಯರ್ಸ್. ನಾನು 1000 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಿದ್ದು ವಿಡಿಯೋ ಕೂಡ ವಿಟ್ನೆಸ್ ಮಾಡೋ ವಿಡಿಯೋ ನನ್ನ ಹತ್ರ ಇದೆ, ಹೆಲ್ಪಿಂಗ್ ಸಮ್ವೇರ್ ಹಿಯರ್. ಹೊರಗಡೆ ಇದ್ದಿದ್ದರಿಂದ ಅಂದ್ಕೊಂಡಾಗಂತೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅಷ್ಟೇ ಅಲ್ಲದೆ ಮಾನಿಟೈಸೇಷನ್ ಅಂತೂ ಆಗೋಯ್ತು. ನೆಕ್ಸ್ಟ್ ಸ್ಟೆಪ್ ಏನು ಅಂತ ಥಿಂಕ್ ಮಾಡೋದ್ರಲ್ಲೇ ಫುಲ್ ಸ್ಟ್ರೆಸ್ ಔಟ್ ಆಗೋಗಿದೆ. ನಿಮ್ಗೆ ಅದನ್ನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಿಕಾಸ್ ನಾನು ಅದನ್ನ ಸಿಂಪಲ್ 3 steps ಅಲ್ಲಿ ಹೇಳ್ಕೊಡ್ತೀನಿ. ಈ ಟ್ಯಾಬ್ಗೆ ಆಕ್ಸೆಸ್ ಒಂದ್ಸತಿ ನಿಮ್ದು ಮಾನಿಟೈಸೇಷನ್ ಕ್ರೈಟೀರಿಯಾ ಕಂಪ್ಲೀಟ್ ಆಗಿದ ತಕ್ಷಣ ಓಪನ್ ಆಗುತ್ತೆ. ಮಾನಿಟೈಸೇಷನ್ ಪ್ರೋಸೆಸ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ಕೊಳ್ಳಿ ಬಿಕಾಸ್ ಇಟ್ ಟೇಕ್ಸ್ ಟೈಮ್. ನೆಕ್ಸ್ಟ್ ಮಾನಿಟೈಸೇಷನ್ ಪ್ರೋಸೆಸ್ ಅಲ್ಲಿ 3 steps ಇರುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ರಿವ್ಯೂ ಬೇಸ್ಡ್ ಟರ್ಮ್ಸ್ ಅಂತ. ಅದಂತೂ ನಿಮಗೆ ಬೇಗನೆ ವೆರಿಫೈ ಆಗೋಗುತ್ತೆ. ಜಸ್ಟ್ ವೆರಿಫೈ ಆದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವೆರಿಫೈ ಆಗೋಗುತ್ತೆ. ಸೆಕೆಂಡ್, ಸೈನ್ ಅಪ್ ಟು ಯೂಟ್ಯೂಬ್ ಆಡ್ಸೆನ್ಸ್. ಇದು ಸ್ವಲ್ಪ ಟೈಮ್ ಟೇಕಿಂಗ್. ಅವರು ಇದನ್ನ ವೆರಿಫೈ ಮಾಡೋಕ್ಕೆ ಮಿನಿಮಮ್ 24 hours ತಗೊಳುತ್ತೆ, ಒಬ್ಬರಿಗೆ 2 days ಕೂಡ ತಗೊಳುತ್ತೆ. ಬಟ್ ನನಗೆ ವಿತಿನ್ 24 hours ಅದು ವೆರಿಫೈ ಆಯಿತು. ನೆಕ್ಸ್ಟ್ ಇಸ್ ಥರ್ಡ್ ಸ್ಟೆಪ್, ಗೆಟ್ ರಿವ್ಯೂಡ್. ಇದಂತೂ ಇದು ಏನು ಅಷ್ಟು ಟೈಮ್ ತಗೊಳ್ಳಲ್ಲ. ಜಸ್ಟ್ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ನ ಕೇರ್ಫುಲ್ ಆಗಿ ಓದ್ಬಿಟ್ಟು ವೆರಿಫೈ ಅಂತ ಕೊಟ್ಟರೆ ಇಟ್ ಈಸ್ ಡನ್. ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಿದ ತಕ್ಷಣ ನಿಮ್ಮ ವಿಡಿಯೋಗಳ ಮೇಲೆ ಆಡ್ಸ್ ರನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಲೈಕ್ $2, $3 ಎಲ್ಲ ಆಗಿದ ತಕ್ಷಣ ನೀವು ಅನ್ಕೋತಾ ಇರ್ಬೋದು ವಿಡ್ರಾ ಮಾಡ್ಕೋಬೋದು ಅಂತ. ಅದಕ್ಕೂ ಕೂಡ ಯೂಟ್ಯೂಬ್ದು ಕ್ರೈಟೀರಿಯಾ ಇದೆ. $100 ಆದಮೇಲೆ ನಾವು ಅಮೌಂಟ್ನ ವಿಡ್ರಾ ಮಾಡ್ಕೊಳಕ್ಕಾಗತ್ತೆ.
ಇಷ್ಟು ಪ್ರೋಸೆಸ್ ಆಗಿದ ತಕ್ಷಣ ಎಲ್ಲ ಮುಗ್ದೋಯ್ತು ಅನ್ಕೊಂಡಿದ್ರೆ ಇನ್ನು ಆಡ್ಸೆನ್ಸ್ ಅಲ್ಲಿ ಇನ್ನೂ ತುಂಬಾನೇ ಕೆಲಸ ಇದೆ. ಲೈಕ್ ಐಡೆಂಟಿಫಿಕೇಶನ್ ವೆರಿಫಿಕೇಶನ್, ಪೇಮೆಂಟ್ ವೆರಿಫಿಕೇಶನ್, ಟ್ಯಾಕ್ಸ್ ವೆರಿಫಿಕೇಶನ್ ಅಂಡ್ ಅಡ್ರೆಸ್ ವೆರಿಫಿಕೇಶನ್ ಅಂತ ತುಂಬಾನೇ ಕೆಲಸ ಇದೆ. ಅಂಡ್ ಇನ್ನೊಂದೇನು ಅಂದ್ರೆ ಅಡ್ರೆಸ್ ವೆರಿಫಿಕೇಶನ್ ನಾನೊಂದು ಡಮ್ ಜಾಬ್ ಮಾಡಿದ್ದೆ. ಅದನ್ನ ನಾನು ನಿಮ್ಗೆ ಪ್ರೋಸ್ ಅಂಡ್ ಕಾನ್ಸ್ ಅಲ್ಲಿ ಹೇಳ್ಬೇಕಾದ್ರೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಆಡ್ಸೆನ್ಸ್ ಪ್ರೋಸೆಸ್ ನಾನು ಡಿಫ್ರೆಂಟ್ ವಿಡಿಯೋ ಮಾಡಾಕ್ತೀನಿ ಬಿಕಾಸ್ ಅದು ತುಂಬಾನೇ ಲೆಂತಿ ಪ್ರೋಸೆಸ್. ಈಗ ನಾನು ಯಾವ್ಯಾವ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಯೂಸ್ ಮಾಡ್ಕೊಂಡು ನನ್ನ ಚಾನಲ್ ಜಸ್ಟ್ 2 months ಅಲ್ಲಿ ಮಾನಿಟೈಸ್ ಮಾಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಮಾತಾಡೋಣ. ಈ ಚಾನಲ್ ಅನ್ನು ಸ್ಟಾರ್ಟ್ ಮಾಡಿದಾಗ 2 things ನನ್ನ ತಲೆಯಲ್ಲಿತ್ತು. ಒಂದು ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಅಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನಾನು ಮಾಡೋ ವಿಡಿಯೋಸ್ ಎಲ್ಲ ಇನ್ಫಾರ್ಮೇಟಿವ್ ಆಗಿರ್ಬೇಕು ಅಂತ. ಅಂಡ್ ಫಸ್ಟ್ ಒನ್ ಇಸ್ ಕನ್ಸಿಸ್ಟೆನ್ಸಿ ಬಗ್ಗೆ ಮಾತಾಡಬೇಕು ಅಂದ್ರೆ ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದು ಜಾನ್ವರಿಯಲ್ಲಿ. ಸೊ ಚಾನಲ್ ತುಂಬಾ ಸ್ಮೂತ್ ಆಗಿ ನಡ್ಕೊಂಡು ಹೋಯ್ತು. ನಾನು 2 ವಿಡಿಯೋ ಪ್ಲಾನ್ ಮಾಡಿದ್ದೆ ಹಾಕಕ್ಕೆ, ಅದು ಕೂಡ ನಡೀತಾ ಇತ್ತು ಬಿಕಾಸ್ ನನ್ನ ಹತ್ರ ಆಲ್ರೆಡಿ ಬ್ಯಾಕಪ್ ವಿಡಿಯೋಸ್ ಇತ್ತು. ಸೊ ನಾವು ಚಾನಲ್ ಫುಲ್ ಪ್ರೋಸೆಸ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ. ಅದೇ ನೆಕ್ಸ್ಟ್ ಫೆಬ್ರವರಿಗೆ ಬಂದ್ರೆ, ಫೆಬ್ರವರಿಲಿ ಏನಾಗೋಯ್ತು ಅಂದ್ರೆ ನಾವು ಚಾನಲ್ ಎಷ್ಟು ಎಂಜಾಯ್ ಮಾಡಿದ್ರು ಅಷ್ಟೇ ಜಗಳಗಳು ಆಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಯಾಕಂದ್ರೆ ನಮ್ಮ ಹತ್ರ ಬ್ಯಾಕಪ್ ವಿಡಿಯೋಸ್ ಕೂಡ ಖಾಲಿ ಆಗಕ್ಕೆ ಸ್ಟಾರ್ಟ್ ಆಯ್ತು. ಎಲ್ಲದೂ ನ್ಯೂ ಆಗಿ ಮಾಡಬೇಕಿತ್ತು. ಸೊ ನಾನು ಫುಲ್ ಟೈಮ್ ವರ್ಕ್ ಮಾಡೋದ್ರಿಂದ ನಾನು ಮನೆಗೆ ಬಂದ್ಬಿಟ್ಟು ವಿಡಿಯೋಸ್ನ ಶೂಟ್ ಮಾಡಿ ಆಮೇಲೆ ಎಡಿಟ್ ಮಾಡೋ ಪ್ರೊಸೆಸ್ ತುಂಬಾನೇ ಟೈಮ್ ತಗೋತಾ ಇತ್ತು. ಮತ್ತೆ ನಮಗೆ ಅನ್ಕೊಂಡಾಗ 2 ವಿಡಿಯೋ ಹಾಕಕ್ಕಾಗ್ತಾ ಇರಲಿಲ್ಲ. ಸೊ ಫುಲ್ ಫೈಟ್ ಎಲ್ಲ ಸ್ಟಾರ್ಟ್ ಆಗೋಗಿತ್ತು. ಆಕ್ಚುಲಿ ನಾವು ಈ ಚಾನಲ್ನ ನಾನು ನನ್ನ ಸಿಸ್ಟರ್ ಸ್ಟಾರ್ಟ್ ಮಾಡಿರೋದು. ಸೊ ನಾವು ಹಿಂಗೆ ಕಿತ್ತಾಡ್ಕೊಂಡು ಹೋಗ್ತಾ ಇದ್ರೆ ಇಟ್ ವಿಲ್ ನಾಟ್ ರನ್ ಅ ಲಾಂಗ್ ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗೋಯ್ತು. ಸೊ ವಿ ಸ್ಯಾಟ್ ಆ್ಯಂಡ್ ಸಾರ್ಟ್ ದ ಥಿಂಗ್ಸ್ ಔಟ್. ಅದಾದ್ಮೇಲೆ ವಿ ಮೇಡ್ ಶೋರ್ ಅಟ್ಲೀಸ್ಟ್ 1 ವಿಡಿಯೋ ಆದರೂ ವೀಕ್ಲಿ ನಾವು ಅಪ್ಲೋಡ್ ಮಾಡ್ತೀರಿ ಅಂತ. ನಿಮ್ಮ ಹತ್ರ ಏನಾದರೂ ಟೈಮ್ ಇಲ್ಲ ಅಂದ್ರೆ ಮೇಕ್ ಶೋರ್ ಅಟ್ಲೀಸ್ಟ್ 1 ವಿಡಿಯೋ ವೀಕಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ. ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ಅ ಕೀ ಫ್ಯಾಕ್ಟರ್. ನಿಮ್ಮ ಹತ್ರ ಟೈಮ್ ಇದ್ದಾಗ ನೀವು ಯಾವಾಗ ಬೇಕಾದ್ರೂ 2 ವಿಡಿಯೋಗೆ ಸ್ವಿಚ್ ಆಗ್ಬೋದು. ಬಟ್ 2 ವಿಡಿಯೋ ಹಾಕೋದ್ರಿಂದ ನಿಮ್ಮ ಚಾನಲ್ ಬೇಗ ಮಾನಿಟೈಸ್ ಆಗುತ್ತೆ. ಬಿಕಾಸ್ ಯೂಟ್ಯೂಬ್ ಆಲ್ಗರಿದಮ್ ಲವ್ಸ್ ಕನ್ಸಿಸ್ಟೆನ್ಸಿ. ಇವಾಗ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿರ್ತೀರ, ಅದು ಓಡ್ತಾ ಇರಲ್ಲ. ನೆಕ್ಸ್ಟ್ ವಿಡಿಯೋ ನೀವು ಅಪ್ಲೋಡ್ ಮಾಡಿದಾಗ ಯೂಟ್ಯೂಬ್ ನ್ಯೂ ಪೀಪಲ್ಗೆ ಅದನ್ನ ಪುಷ್ ಮಾಡೋಕ್ಕೆ ಟ್ರೈ ಮಾಡುತ್ತೆ. ಅದಲ್ಲದೆ ನೀವು ಈ ಮಂತಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಇನ್ನೊಂದು ವಿಡಿಯೋನ ನೆಕ್ಸ್ಟ್ ಮಂತಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದ್ರೆ ಇಟ್ ಡಸಂಟ್ ವರ್ಕ್ ಲೈಕ್ ದ್ಯಾಟ್. ಮೇಕ್ ಶೋರ್ ಯು ಮೇಂಟೈನ್ ಕನ್ಸಿಸ್ಟೆನ್ಸಿ. ಸೆಕೆಂಡ್ ಒನ್ ಬಂದ್ಬಿಟ್ಟು ಕಂಟೆಂಟ್. ನೀವು ಯಾವುದೇ ಯೂಟ್ಯೂಬ್ ವಿಡಿಯೋ ಮಾಡಿದ್ರು ಈ 2 ಫ್ಯಾಕ್ಟ್ರಲ್ಲಿ ಒಂದು ಫ್ಯಾಕ್ಟರ್ ಇರಲೇಬೇಕು. ಒಂದು ಎಂಟರ್ಟೈನಿಂಗ್ ಆಗಿರಬೇಕು ನಿಮ್ಮ ವಿಡಿಯೋ, ಇಲ್ಲ ಅಂದ್ರೆ ಇನ್ಫಾರ್ಮೇಟಿವ್ ಆಗಿರಬೇಕು. ಈ 2 ಫ್ಯಾಕ್ಟರ್ ಯಾವ್ದಾದ್ರು ಒಂದು ಫ್ಯಾಕ್ಟರ್ ನಿಮ್ಮ ವಿಡಿಯೋದಲ್ಲಿ ಇದೆ ಅಂದ್ರೆ ನಿಮ್ಮ ವಿಡಿಯೋ ಈಸಿಯಾಗಿ ಕ್ಲಿಕ್ ಆಗುತ್ತೆ. ಒಂದ್ ಸ್ವಲ್ಪ ಜನ ಏನ್ ಮಾಡ್ತಾರೆ ಅಂದ್ರೆ ಕಂಟೆಂಟ್ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ, ಏನೋ ಒಂದು ಹಾಕ್ತಾ ಇರ್ತಾರೆ. ಬಟ್ ನೀವೇನಾದ್ರೂ ಒಂದು ವಿಡಿಯೋ, ಒಂದು ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀರಾ ಅಂದ್ರೆ ಅದ್ರ ಮ್ಯಾಕ್ಸಿಮಮ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡಿ. ಅವಾಗ ನಿಮ್ ವಿಡಿಯೋದಲ್ಲಿ ಏನೋ ಒಂದು ಕಂಟೆಂಟ್ ಇದೆ ಅಂತ ನಿಮ್ ವಿಡಿಯೋ ಕ್ಲಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಫಸ್ಟೇ ನಿಮ್ದು ಡಿಟರ್ಮಿನೇಷನ್ ಮತ್ತೆ ಸ್ಕಿಲ್ಸ್ ನ ತೋರಿಸೋದ್ರಿಂದ ಜನಕ್ಕೆ ನಿಮ್ ವಿಡಿಯೋ ಇಷ್ಟ ಆಗೇ ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಅನ್ಲಿಸ್ಟ್. ನೀವು ವಿಡಿಯೋ ಎಡಿಟ್ ಆಗಿದ ತಕ್ಷಣನೇ ವಿಡಿಯೋನ ಹಾಗೆ ಅಪ್ಲೋಡ್ ಮಾಡಬೇಡಿ. ಒಂದಿನ ಮುಂಚೆನೆ ಅನ್ಲಿಸ್ಟ್ ಮಾಡಿ ಇಡೋದ್ರಿಂದ ಏನಾಗುತ್ತೆ ಅಂದ್ರೆ ಯಾವ್ದಾದ್ರು ಕಾಪಿರೈಟ್ ಸ್ಟ್ರೈಕ್ ಇದ್ರೆ ನಮಗೆ ಮುಂಚೆನೆ ಗೊತ್ತಾಗುತ್ತೆ. ಬಟ್ ಇನ್ ಕೇಸ್ ನಾವೇನಾದ್ರೂ ಹಾಗೆ ಅಪ್ಲೋಡ್ ಮಾಡೋದ್ರಿಂದ ಕಾಪಿರೈಟ್ ಸ್ಟ್ರೈಕ್ ಬಂದಾಗ ನಾವು ವಿಡಿಯೋ ಡಿಲೀಟ್ ಮಾಡಲೇಬೇಕಾಗುತ್ತೆ. ಅಥವಾ ಡಿಲೀಟ್ ಮಾಡಿಲ್ಲ ಅಂದ್ರೆ ಅದರಿಂದ ನಮ್ಗೆ ಏನೋ ಅರ್ನಿಂಗ್ಸ್ ಕೂಡ ಆಗಲ್ಲ. ಇನ್ನೊಂದು ಡಿಲೀಟ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಬೇರೆ ವಿಡಿಯೋದು ರೀಚ್ ನ ಕೂಡ ಅದನ್ನ ಕಮ್ಮಿ ಮಾಡ್ಬಿಡುತ್ತೆ. ಐ ನೋ 1 ಡೇ ಮುಂಚೆ ಅನ್ಲಿಸ್ಟ್ ಮಾಡೋದು ಕಷ್ಟ. ಅಟ್ಲೀಸ್ಟ್ 3 to 4 hours ಮುಂಚೆ ಆದ್ರೂ ಅನ್ಲಿಸ್ಟ್ ಮಾಡಕ್ ಟ್ರೈ ಮಾಡಿ. ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಥಂಬ್ನೇಲ್. ಡೋಂಟ್ ಎವರ್ ಇಗ್ನೋರ್ ಯುವರ್ ಥಂಬ್ನೇಲ್. ಬಿಕಾಸ್ ನಾವು ಫುಲ್ ಟೈಮ್ ನಾವು ವಿಡಿಯೋ ಎಡಿಟಿಂಗ್ ಟೈಮ್ ಕೊಟ್ಟಿರೋದ್ರಿಂದ ನಾವು ಯಾವಾಗಲೂ ಥಂಬ್ನೇಲ್ನ ಇಗ್ನೋರ್ ಮಾಡ್ತೀವಿ. ನಾನು ಸ್ಟಾರ್ಟಿಂಗ್ ಅಲ್ಲಿ ಅದೇ ತಪ್ಪು ಮಾಡ್ತಾ ಇದ್ದೆ. ಸೊ ನೀವೇನಾದ್ರೂ ನಿಮ್ಮ ವಿಡಿಯೋನ ಲೈಕ್ 1 ಡೇ ಮುಂಚೆನೆ ಅನ್ಲಿಸ್ಟ್ ಮಾಡಿಟ್ಟಿದ್ರೆ ಸೊ ಅಟ್ಲೀಸ್ಟ್ ತಮ್ಮನೆಗೆ ಒಂದು ಡೇ ಟೈಮ್ ಕೊಟ್ಬಿಟ್ಟು ಫುಲ್ ಅದನ್ನ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬಿಕಾಸ್ ನಮ್ಮ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ನಮ್ಗೆ ಫಸ್ಟ್ ಕಣ್ಣು ಕಾಣಿಸೋದೇ ತಮ್ಮನೇಲಿ ಯಾವಾಗಲೂ ಕ್ಲಿಕಬಲ್ ಇರಬೇಕು. ಸೊ ನಾನು ಯಾವಾಗಲೂ ಯೂಸ್ ಮಾಡೋ ಆ್ಯಪ್ ಬಂದ್ಬಿಟ್ಟು ಕ್ಯಾನ್ವಾ. ಇಟ್ ಇಸ್ ದ ಬೆಸ್ಟ್ ಆ್ಯಪ್ ಅಂತ ಹೇಳ್ಬೋದು. ಅದರಲ್ಲಿ ನೀವು ಬಿಗಿನರ್ಸ್ಗಂತೂ ಅದ್ರಲ್ಲಿ ಆಲ್ರೆಡಿ ಪ್ರೀಸೆಟರ್ಸು ರೆಡಿ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಂಡು ಕೂಡ ನೀವು ಮಾಡ್ಬೋದು. ಇಟ್ ಈಸ್ ದ್ಯಾಟ್ ಈಸಿ. ನಿಮ್ಗೆ ಯಾವ್ದಾದ್ರು ಬೇರೆ ಆ್ಯಪ್ ಇನ್ನೂ ಚೆನ್ನಾಗಿರೋ ಆ್ಯಪ್ಸ್ ಗೊತ್ತು ಅಂದ್ರೆ ಯು ಕ್ಯಾನ್ ಎಡಿಟ್ ಇನ್ ದ್ಯಾಟ್. ಆದಷ್ಟು ತಮ್ಮನೇಲ್ನ ಅಟ್ರಾಕ್ಟಿವ್ ಆಗಿ ಮಾಡಕ್ ಟ್ರೈ ಮಾಡಿ. ಬಿಕಾಸ್ 30% ವ್ಯೂ ಬರೋದು ನಿಮ್ಗೆ ಅಲ್ಲಿಂದಾನೆ. ಅಂಡ್ ನೆಕ್ಸ್ಟ್ ಈಸ್ ಕ್ಯಾಪ್ಷನ್ ಯಾವಾಗ್ಲೂ ಶಾರ್ಟ್ ಆಗಿರ್ಬೇಕು ಅಂಡ್ ಈಸಿ ಟು ಸರ್ಚ್ ಆಗಿದ್ರೆ ಅದು ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಕ್ಯಾಪ್ಷನ್ ಯಾವಾಗ್ಲೂ ಈಸಿ ವರ್ಡ್ಸ್ ಅಲ್ಲಿ ಇರಬೇಕು. ಇನ್ನು ನೀವೇನಾದ್ರೂ ಕನ್ನಡದಲ್ಲಿ ಕ್ಯಾಪ್ಷನ್ ಹಾಕ್ತಾ ಇದ್ದೀರಾ ಅಂದ್ರೆ ಕಂಪ್ಲೀಟ್ ಕನ್ನಡದಲ್ಲಿ ಹಾಕ್ಬಿಡಿ. ಬಿಕಾಸ್ ನಾವು ಯಾವಾಗ್ಲೂ ಸರ್ಚ್ ಮಾಡ್ಬೇಕಾದ್ರೆ ಇಂಗ್ಲಿಷಲ್ಲಿ ಸರ್ಚ್ ಮಾಡೋದ್ರಿಂದ ನಮ್ದು ಜಾಸ್ತಿ ಪಾಪ್ಔಟ್ ಆಗೋದು ಚಾನ್ಸಸ್ ಕಮ್ಮಿ ಇರುತ್ತೆ. ನೀವು ಏನ್ ಕನ್ನಡದಲ್ಲಿ ಕ್ಯಾಪ್ಷನ್ ಹಾಕ್ತಿರೋ ಅದನ್ನೇ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇಂಗ್ಲಿಷಲ್ಲಿ ಬರ್ಬಿಟ್ಟು ಹಾಕಕ್ಕೆ ಟ್ರೈ ಮಾಡಿ. ಅವಾಗ ನಾವು ಟಾಪಲ್ಲಿ ಪಾಪಪ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಕ್ಯಾಪ್ಷನ್ ಅಲ್ಲಿ ನಾವು ಎರಡೂ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಬಿಕಾಸ್ 100 ಅಷ್ಟೇ ಮ್ಯಾಕ್ಸಿಮಮ್ ಇರುತ್ತೆ, ಅಷ್ಟರಲ್ಲೇ ನಾವು ಬರ್ಬಿಟ್ಟು ಹಾಕಕ್ಕಿರುತ್ತೆ. ನಾನು ಇನ್ನೊಂದು ಏನು ನೋಟಿಸ್ ಮಾಡ್ತಾ ಇದ್ದೀನಿ ಅಂದ್ರೆ ಜಾಸ್ತಿ ಜನ ಈ ಡಿಸ್ಕ್ರಿಪ್ಷನ್ ಹಾಕ್ತಾ ಇಲ್ಲ. ನಾನೇನು ಹೇಳ್ತೀನಿ ಅಂದ್ರೆ ಈ ಡಿಸ್ಕ್ರಿಪ್ಷನ್ ನಾವು ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಅದರಲ್ಲಿರೋ ಕೀ ವರ್ಡ್ಸ್ ಇಂದ ಕೂಡ ನಮ್ದು ವಿಡಿಯೋ ಬೇರೆಯವ್ರಿಗೆ ಸಜೆಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಂಡ್
ಜಸ್ಟ್ ಕೀವರ್ಡ್ಸ್ ಇಂದ ನಮ್ಮ ವಿಡಿಯೋನೇ ಟಾಪ್ ಔಟ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅದಕ್ಕೆ ಟ್ರೈ ಟು ಪುಟ್ ಡಿಸ್ಕ್ರಿಪ್ಷನ್. ನೆಕ್ಸ್ಟ್ ಈ ಶಾರ್ಟ್ಸ್. ನೆವರ್ ಎವರ್ ಇಗ್ನೋರ್ ದ ಪವರ್ ಆಫ್ ಶಾರ್ಟ್ಸ್, ಬಿಕಾಸ್ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಅದರದ್ದು ಶಾರ್ಟ್ಸ್ ರೀಚ್ ನಮಗೆ ಜಾಸ್ತಿ ಬೇಗನೂ ಸಿಗುತ್ತೆ ಅಂಡ್ ಜಾಸ್ತಿನೂ ಸಿಗುತ್ತೆ. ಐ ನೋ ಅದ್ರದ್ದು ವ್ಯೂಸ್ ನಮಗೆ ಕೌಂಟ್ ಆಗಲ್ಲ, ಬಟ್ ಅದರಿಂದ 2-3 ಸಬ್ಸ್ಕ್ರೈಬರ್ಸ್ ಬಂದ್ರೆ ಅದೇ ಎಷ್ಟು ಗುಡ್. ಅಂಡ್ ನಿಮ್ ಶಾರ್ಟ್ಸ್ ಏನಾದ್ರು ಚೆನ್ನಾಗಿ ರೀಚ್ ಸಿಕ್ಕಿದ್ರೆ, ಜನಕ್ಕೆ ಅದೇನಾದ್ರು ಇಷ್ಟ ಆದ್ರೆ ಅವ್ರು ವಾಪಸ್ ನಿಮ್ಮ ಚಾನಲ್ಗೆ ಬಂದು ಲಾಂಗ್ ಫಾರ್ಮ್ ವಿಡಿಯೋಸ್ನ ನೋಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಿಮ್ದು ಚಾನಲ್ ಮಾನಿಟೈಸ್ ಆಗೋ ತನಕ ಡೈಲಿ ಶಾರ್ಟ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿ. ಅಕಸ್ಮಾತ್ ನೀವೇನಾದ್ರೂ ಲಾಂಗ್ ಫಾರ್ಮ್ ವಿಡಿಯೋದಲ್ಲೇ ಟೈಮ್ ಆಗೋಗ್ತಾ ಇದೆ, ಶಾರ್ಟ್ ಫಾರ್ಮ್ ವಿಡಿಯೋ ನಮಗೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಇನ್ನೊಂದು ಫೀಚರ್ ಇದೆ, ದಟ್ ಈಸ್ ರೀಮಿಕ್ಸ್. ಅದೇನಿಲ್ಲ, ಜಸ್ಟ್ ನೀವು ಲಾಂಗ್ ಫಾರ್ಮ್ ವಿಡಿಯೋದಲ್ಲಿ ನಿಮ್ಗೆ ಯಾವ್ದು ಇಂಟ್ರೆಸ್ಟಿಂಗ್ ಪಾರ್ಟ್ ಅಂತ ಅನ್ಸುತ್ತೆ ಅದನ್ನ ಕಟ್ ಮಾಡಿ ರೀಮಿಕ್ಸ್ ಆಗಿ ಶಾರ್ಟ್ ಆಗಿ ಕೂಡ ನೀವು ಅದನ್ನ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ರಿಲೇಟಬಲ್ ವಿಡಿಯೋ ಅಂತ ಇರುತ್ತೆ, ಅದರಲ್ಲಿ ನೀವು ಏನಾದರೂ ಲಾಂಗ್ ಫಾರ್ಮ್ ವಿಡಿಯೋನ ಕನೆಕ್ಟ್ ಮಾಡಿ ಬಿಟ್ರೆ whenever your short goes viral, ನಿಮ್ದು ಲಾಂಗ್ ಫಾರ್ಮ್ ವಿಡಿಯೋ ವೈರಲ್ ಹೋಗುವಂಥ ಚಾನ್ಸಸ್ ಕೂಡ ಜಾಸ್ತಿ. ಲಾಸ್ಟ್ ಆ್ಯಂಡ್ ದ ಬೆಸ್ಟ್ ಟಿಪ್ ಇಸ್ ನೆವರ್ ಗಿವ್ ಅಪ್. ಇವತ್ತು ನಿಮ್ಮ ವಿಡಿಯೋ 200 ಓಡ್ತಾ ಇರ್ಬೋದು ಅಥವಾ ಅದಕ್ಕಿಂತ ಕಮ್ಮಿ ಕೂಡ ಓಡ್ತಾ ಇರ್ಬೋದು, ನಮ್ಗೆ ಯಾವಾಗೂ ಗೊತ್ತಿಲ್ಲ. ಒಂದೇ ಒಂದು ವಿಡಿಯೋ ವೈರಲ್ ಹೋದ್ರೆ ಅದೊಂದೇ ಒಂದು ವಿಡಿಯೋ ನಿಮಗೆ ಎಲ್ಲ ಮಾನಿಟೈಸೇಷನ್ ಕ್ರೈಟೀರಿಯಾನ ಕಂಪ್ಲೀಟ್ ಮಾಡುವಂಥ ಪವರ್ ಇರುತ್ತೆ. ಸೊ ನೆವರ್ ಎವರ್ ಗಿವ್ ಅಪ್. ಹಂಗಂತ ಹೇಳ್ಬಿಟ್ಟು ವಿಡಿಯೋ ಓಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಫ್ರಸ್ಟ್ರೇಟ್ ಆಗ್ಬಿಟ್ಟು ಯಾವಾಗ್ಲೂ ರಾಂಗ್ ರೂಟ್ನ ತೊಗೊಳಕ್ ಹೋಗ್ಬಿಡಿ. ನನ್ನೊಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ಇದೆ, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಂದು ಸೇಮ್ ಇದೆ. ಏನಾಗಿತ್ತು ಅಂದರೆ, ನಂದು ಕಂಪ್ಲೀಟ್ ವಿಡಿಯೋ ಒಬ್ಬರು ತೊಗೊಂಡ್ಬಿಟ್ಟು ನಾನಿರೋ ಪಾರ್ಟ್ನೆಲ್ಲ ಕಟ್ ಮಾಡಿಬಿಟ್ಟು ಅದನ್ನ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಅದು ನನಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಯೂಟ್ಯೂಬ್ ಏನು ಮಾಡುತ್ತೆ ಅಂದರೆ ಕಾಪಿರೈಟ್ ಸ್ಟ್ರೈಕ್ನ ಸೆಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನನ್ನ ಮೇಲ್ಗೆ ಅವರು ಆ್ಯಕ್ಚುಲಿ ಅವ್ರು ಮೇಲ್ ಮಾಡಿದ್ರು. ಸೊ ಹೋಗ್ಬಿಟ್ಟು ನಾನು ಅವ್ರದ್ದು ಚಾನಲ್ನೆಲ್ಲ ಕಂಪ್ಲೀಟಾಗಿ ನೋಡ್ಬೇಕಾದ್ರೆ ಗೊತ್ತಾಯಿತು ನನ್ನಿಂದ ಅವ್ರ ಪ್ರಾಬ್ಲಮ್ ಆಗೋದು ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಲೈಕ್ ಅವ್ರು ನೋಡ್ಬೇಕಾದ್ರೆ ನನಗೆ ಗೊತ್ತಾಯ್ತು 1 ಇಯರಿಂದ ಕಷ್ಟಪಡ್ತಾ ಇದ್ದಾರೆ ಅಂತ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅದು ಫ್ರಸ್ಟ್ರೇಷನಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮೇ ಬಿ ನನ್ನ ವಿಡಿಯೋ ಓಡ್ತಾ ಇತ್ತು ಅಂತ ಹೇಳ್ಬಿಟ್ಟು ಅವ್ರು ಮಾತ್ರ ಮಾಡಿರ್ಬೋದೇನೋ, ಐ ರಿಯಲಿ ಡೋಂಟ್ ನೋ. ಬಟ್ ನಾನು ಹೋಗಿ ಟೆಕ್ಸ್ಟ್ ಮಾಡಿದ ತಕ್ಷಣ ವಿತಿನ್ ಫ್ಯೂ ಮಿನಿಟ್ಸಲ್ಲಿ ಅವರು ಅದನ್ನು ರಿಮೂವ್ ಮಾಡಿದ್ರು. ನಾನು ಇದನ್ನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಈ ಥರ ತಪ್ಪು ಮಾಡದೇ ಇರಲಿ ಅಂತ. ನೆವರ್ ಎವರ್ ಗೋ ಫಾರ್ ದಿಸ್ ರೂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಏನೇ ಅಪ್ಲೋಡ್ ಮಾಡಿದ್ರು ಯೂಟ್ಯೂಬ್ ಅದನ್ನೆಲ್ಲರೂ ಕರೆಕ್ಟಾಗಿ ಅನಲೈಸ್ ಮಾಡುತ್ತೆ. ಸೊ ನೀವೇನಾದರೂ ಬೇರೆಯವ್ರದ್ದು ಕಂಟೆಂಟ್ನ ತೊಗೊಂಡು ಬಂದು ಹಾಕಿದ್ರು ಕೂಡ ಅದು ಈಸಿಯಾಗಿ ಡಿಟೆಕ್ಟ್ ಮಾಡಿಬಿಡುತ್ತೆ. ಸೊ ಆ ಥರ ವೇಸ್ಗೆ ಹೋಗಬೇಡಿ. ಕಂಪ್ಲೀಟ್ ಆರ್ಗ್ಯಾನಿಕ್ಕಾಗಿ ನಿಮ್ಮದು ವೀಡಿಯೋಸ್ನ ಮಾಡಿ. ಆ ಥರ ಇವಾಗ ನೀವು ಬೇರೆ ವೀಡಿಯೋಸ್ನ ತೊಗೊಂಡು ಬಂದು ಹಾಕೋದ್ರಿಂದ ಅದು ಯೂಟ್ಯೂಬ್ ಆಲ್ರೆಡಿ ಗೊತ್ತಾಗುತ್ತೆ. ಸೊ ನಿಮ್ಮ ರೀಚ್ನ ಅದು ಕಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ನಿಮ್ಮ ಡಿಟರ್ಮಿನೇಷನ್ ಮತ್ತು ಕನ್ಸಿಸ್ಟೆನ್ಸಿನ ತೋರಿಸೋದ್ರಿಂದ ಒಂದಲ್ಲ ಒಂದು ದಿವಸ ನಿಮ್ಮ ವಿಡಿಯೋ ಕೂಡ ವೈರಲ್ ಆಗುತ್ತೆ ಅಥವಾ ನಿಮ್ಮದು ರೀಚ್ ಕೂಡ ಬೆಳೆಯೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ನಾನು ಇವಾಗ ಹೇಳಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಒಂದೇ ಒಂದು ವಿಡಿಯೋ ಅಥವಾ 2 ವಿಡಿಯೋ ಯೂಸ್ ಮಾಡಿಬಿಟ್ಟು ನನಗೇನು ವರ್ಕ್ ಆಗ್ತಾ ಇಲ್ಲ ಅಂತ ಡಿಸ್ಕಂಟಿನ್ಯೂ ಮಾಡಿಬಿಡಿ. ಬಿಕಾಸ್ ನಂದು 8ನೇ ವಿಡಿಯೋ ವೈರಲ್ ಆಗಿದ್ದು ಈ ಸೇಮ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ನಾನು 7 ವಿಡಿಯೋಸ್ ಕೂಡ ಯೂಸ್ ಮಾಡಿದ್ದೆ. ಇಟ್ ಟುಕ್ ಮೀ ಫಾರ್ 8 ವಿಡಿಯೋಸ್. ಅಂದರೆ ನಿಮ್ದು ಮೇ ಬಿ 3rd ವಿಡಿಯೋನೇ ಆಗಿರ್ಬೋದು ಅಥವಾ 10th ವಿಡಿಯೋ ಆಗಿರ್ಬೋದು ಅಥವಾ 15th ವಿಡಿಯೋ ಕೂಡ ಆಗಿರ್ಬೋದು. ಸೊ ನೆವರ್ ಗಿವ್ ಅಪ್ ಗೈಸ್. ಯೂಟ್ಯೂಬಿಂದ ನಾನೊಂದು ಏನು ಕಲ್ತ್ಕೊಂಡೆ ಅಂದರೆ, ಯೂಟ್ಯೂಬ್ ಈಸ್ ನಾಟ್ ಅ ರೇಸ್, ಇಟ್ಸ್ ಅ ಜರ್ನಿ. ಯೂಟ್ಯೂಬಿಂದ ನೀವೇನಾದರೂ ಓವರ್ನೈಟ್ ಸಕ್ಸಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಇಟ್ ಇಸ್ ನಾಟ್ ಪಾಸಿಬಲ್. ಓನ್ಲಿ 2 ವೇಸಿಂದ ಪಾಸಿಬಲ್ ಇದೆ. ಅದೇನು ಅಂದರೆ, ಒಂದು ಬಂದ್ಬಿಟ್ಟು ನೀವು ಆಲ್ರೆಡಿ ಫೇಮಸ್ ಇರಬೇಕು, ಇನ್ನೊಂದು ಔಟ್ ಆಫ್ ದ ವರ್ಲ್ಡ್ ನೀವೇನಾದರೂ ಮಾಡ್ತಾ ಇದ್ರೆ ಚಾನ್ಸಸ್ ಇದೆ ಓವರ್ನೈಟ್ ಸಕ್ಸಸ್ ಆಗೋಕ್ಕೆ. ನಾನು ಹೇಳಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಚಾನಲ್ ಏನಾದರೂ ಮಾನಿಟೈಸ್ ಆದರೆ ಪ್ಲೀಸ್ ಡೂ ಕಮೆಂಟ್ ಆನ್ ದಿಸ್ ವಿಡಿಯೋ. ಬಿಕಾಸ್ ಆ ಒಂದು ಕಮೆಂಟ್ನ ನೋಡಿದಾಗ ಬೇರೆಯವ್ರಿಗೂ ಕೂಡ ಅದು ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ನಂಗೆ ತುಂಬಾ ಖುಷಿ ಆಗುತ್ತೆ. ನಾನು ಈಗ ಹೇಳಿರೋ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ನ ಜಸ್ಟ್ ನೀವು 1-2 ಡೇಸ್ ಯೂಸ್ ಮಾಡಿ ಅದು ವರ್ಕ್ ಆಗುತ್ತೆ ಅಂತ ಇಟ್ ವಿಲ್ ನಾಟ್ ವರ್ಕ್ ಲೈಕ್ ದಟ್. ಅಟ್ಲೀಸ್ಟ್ 1 ಮಂತ್ ಯೂಸ್ ಮಾಡಿದಾಗ ನಿಮ್ಗೆ ಏನೋ ಒಂದು ಡಿಫ್ರೆನ್ಸು ಗೊತ್ತಾಗೇ ಆಗುತ್ತೆ. ಮಿಸ್ಟೇಕ್ಸ್ ಬಗ್ಗೆ ಮಾತಾಡಬೇಕಂದ್ರೆ ನಾನೊಂದು ಬಿಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಅದು ಏನು ಅಂದರೆ, ನೀವೀಗ ಎಲ್ಲ ಯೂಟ್ಯೂಬರ್ಸ್ ಕೈಯಲ್ಲೂ ನೋಡಿರ್ತೀರಾ ಯೂಟ್ಯೂಬ್ ಆ್ಯಡ್ಸ್ ಅಂತ ಪಿನ್ ಬಂದಿದೆ ಅಂತ ಎಲ್ಲರೂ ಹಾಕಿರ್ತಾರೆ. ಆ ಪಿನ್ ಬರಬೇಕು ಅಂದರೆ ಅಡ್ರೆಸ್ ಹಾಕೋಕ್ಕಿರುತ್ತೆ. ಆ ಅಡ್ರೆಸ್ಸಲ್ಲೇ ಮಿಸ್ಟೇಕ್ ಮಾಡಿದೆ. ನನಗೆ ಈಗಲೂ ಗೊತ್ತಿಲ್ಲ ಏನು ಮಿಸ್ಟೇಕ್ ನಾನು ಮಾಡಿದ್ದೀನಿ ಅಂತ. ರೀಸೆಂಟಾಗಿ ನನಗೆ ಯೂಟ್ಯೂಬ್ ಕಡೆಯಿಂದ ಒಂದು ಮೇಲ್ ರಿಸೀವ್ ಆಯಿತು ಸೇಯಿಂಗ್ ದಟ್ ನಾವು ನಿಮಗೆ ಮೇಲ್ ಸೆಂಡ್ ಅಂದರೆ ಅಡ್ರೆಸ್ ವೆರಿಫಿಕೇಷನ್ ಕೋಡ್ನ ಸೆಂಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಅವ್ರು ಹೇಳಿದ ತಕ್ಷಣ ನಾನು ಹೋಗ್ಬಿಟ್ಟು ಅಡ್ರೆಸ್ ನೋಡಿಕೊಂಡು ಅಡ್ರೆಸ್ನ ಚೇಂಜ್ ಮಾಡಿದ್ದೀನಿ. ಬಟ್ ಸ್ಟಿಲ್ ಲೈಕ್ ನಂದು ಚಾನಲ್ ಮಾನಿಟೈಸ್ ಆಗಿದ್ರು ಈ 2 ಮಂತ್ಸಿಂದ ನಾನು ವೇಟ್ ಮಾಡ್ತಾ ಇದ್ದೇನೆ ವೆರಿಫಿಕೇಷನ್ ಕೋಡ್ಗೋಸ್ಕರ. ಸೊ ಫೇಸ್ ಇದೆಯಲ್ವಾ, ಲೈಕ್ ಅವ್ರೇನೋ ನಿಮ್ಗೆ ಏನು ಹೇಳಲ್ಲ. ಲೈಕ್ ನಿಮ್ಮದು ಏನು ವೆರಿಫಿಕೇಷನ್ದು ಅದು ಏನು ಸೆಂಡ್ ಮಾಡಿದಾರೆ ಮೇಲ್ ಎಲ್ಲಿ ಬರ್ತಾ ಇದೆ ಅಂತನೂ ಏನು ಹೇಳಲ್ಲ, ಯಾವಾಗ ಬರ್ತಾ ಇದೆ ಅಂತ ಕೂಡ ಅವ್ರು ಏನು ಹೇಳಲ್ಲ. ಸೊ ಆ ವೇಟಿಂಗ್ ಫೇಸ್ ಇದೆಯಲ್ಲ ತುಂಬಾ ಸ್ಟ್ರೆಸ್ಫುಲ್ ಮತ್ತು ಏನಂತಾರೆ
ತುಂಬಾ ಕಷ್ಟ ಆಗ್ತಾ ಇದೆ ಅದನ್ನು ವೇಟ್ ಮಾಡೋದಕ್ಕೆ ಅಂತಲೇ ಹೇಳ್ಬೋದು. ಪ್ಲೀಸ್ ಪ್ರೇ ಫಾರ್ ಮೀ, ನಂದು ವೆರಿಫಿಕೇಶನ್ ಕೋಡ್ ಬೇಗ ಬರಲಿ ಅಂತ. ಅದು ಬಂದಿದ ತಕ್ಷಣ ನಾನು ನಿಮಗೆ ವಿಡಿಯೋ ಆಡ್ಸನ್ಸ್ ಬಗ್ಗೆ, ಆಡ್ಸನ್ಸ್ ವೆರಿಫಿಕೇಶನ್ ಕೋಡ್ ಹೇಗೆ ಮಾಡೋದು ಅದ್ರ ಬಗ್ಗೆ ಎಲ್ಲ ಕ್ಲಿಯರಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ನಿಮ್ಮೆಲ್ಲರಿಗೂ ನನ್ನ ಬಗ್ಗೆ ತಿಳ್ಕೊಳ್ಳೋಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಕಮೆಂಟ್ ಸೆಕ್ಷನಲ್ಲಿ ತುಂಬ ಜನ ಕೇಳಿದ್ರಿ, ನೀವೇನು ಮಾಡ್ತಾ ಇದ್ದೀರಾ, ನೀವೇನು ಕೆಲಸ ಮಾಡ್ತೀರಾ, ಅಬೌಟ್ ಮೀ ವಿಡಿಯೋ ಮಾಡಿ ಅಂತೆಲ್ಲ. ಅಫ್ಕೋರ್ಸ್ ಐ ಆಮ್ ಗೋನಾ ಡೂ ಅಬೌಟ್ ಮೀ ವಿಡಿಯೋ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಬೇಕು. 5000 ಸಬ್ಸ್ಕ್ರೈಬರ್ಸ್ ರೀಚ್ ಆಗಿದ ತಕ್ಷಣ ಅಬೌಟ್ ಮೀ ವಿಡಿಯೋ ನಾನು ಮಾಡ್ತೀನಿ. ಆ್ಯಂಡ್ ಮೇಕ್ ಶೋರ್ ಯು ಹ್ಯಾವ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಆ್ಯಂಡ್ ದಿಸ್ ಇಸ್ ಇಟ್ ಫಾರ್ ದ ವಿಡಿಯೋ ಗೈಸ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.